Dear student, in this video, I am trying to explain the problem with solution on fund flow statement. Let us start with the problem. Problem number 4. The following balance sheet are given. Assets 2003, 2004, 2003 previous year, 2004 current year. Goodwill first year nil, second column 20,000. Plant and machinery 1,12,950, 1,16,200. Land and building 1,48,500, 1,44,250. Current asset 1,98,530, 1,70,730. Cash 7,500, 7,700. Assets total first column 4,67,480, second column 4,58,880. Liabilities 2003 2004. Equity share capital 2003 2,15,000, 2004 2,75,000. General reserve 40,000, 40,000. Profit and loss account 39,690, 41,220. Provision for taxation 40,000, 50,000. Bank loan 59,510, second column nil. Current liabilities 73,280, 52,660. Liabilities total 4,67,480, 4,58,880. It is also given that number 1, a dividend of rupees 26,000 was paid during the year 2004. Second one, profit before tax for the year was rupees 62,530. Third one, during the year 2004, the company paid tax of rupees 25,000. Fourth one, during the year, the company purchased another company and paid rupees 60,000 in share capital. It is acquired stock of rupees 21,640 and plant rupees 18,360. Adjustment number 5. It purchases machinery costing rupees 5,650 during the year. Prepare fund flow statement for the year. ಸೊ ಈ ಪ್ರಾಬ್ಲಮಲ್ಲಿ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಈ ಪ್ರಾಬ್ಲಮ್ಗೆ ಮೊದಲು ನಾವು ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಆ ಪ್ರಾಬ್ಲಮಲ್ಲಿ ನಾವು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಏನು ಕೊಟ್ಟಿದ್ದಾರೆ ಅದರ ಸಹಾಯದಿಂದ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಶೋಯಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೆಡಿಂಗ್ ತೊಗೊಂಡಿದ್ದೀವಿ. ಫಸ್ಟ್ ಕಲಮ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟು 4 ಅಮೌಂಟ್ ಕಲಮ್. ಮೊದಲ ಅಮೌಂಟ್ ಕಲಮು 2003, ಅದನ್ನು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. 2004 ಎರಡನೇ ಕಾಲಮು, ಅದು ಕರೆಂಟ್ ಇಯರ್. ಥರ್ಡ್ ಅಮೌಂಟ್ ಕಾಲಮು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಫೋರ್ತ್ ಅಮೌಂಟ್ ಕಾಲಮ್ಗೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಫಸ್ಟ್ ಕರೆಂಟ್ ಅಸೆಟ್ಸ್ ಸ್ಟಾರ್ಟ್ ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ಪ್ರಾಬ್ಲಮಲ್ಲಿ ಇಲ್ಲಿ ಕರೆಂಟ್ ಅಸೆಟ್ಸ್ ಕೊಟ್ಟಿರೋದೇ ಎರಡು. ಒಂದು ಅಸೆಟ್ ಸೈಡಲ್ಲಿ ಡೈರೆಕ್ಟಾಗಿ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ದಾರೆ, ಮತ್ತು ಕ್ಯಾಶ್ ಅಂತ ಇನ್ನೊಂದು ಹೇಳಿದ್ದಾರೆ. ಹಾಗಾದರೆ ಕರೆಂಟ್ ಅಸೆಟ್ಸ್ ನಮಗೆ ಎರಡು ಸಿಗುತ್ತೆ, ಒಂದು ಕರೆಂಟ್ ಅಸೆಟ್ಸ್, ಇನ್ನೊಂದು ಕ್ಯಾಶ್. ಹಾಗಾದರೆ ಕರೆಂಟ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರು? 1,98,530. ಕರೆಂಟ್ ಇಯರ್ 1,70,730. ಅಂದರೆ ಕರೆಂಟ್ ಇಯರು ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಯಿತು. ಹಾಗಾದರೆ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನಾಗುತ್ತೆ? 27,800 ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಯಿತು. ಅದೇ ಥರ ಕ್ಯಾಶು ಪ್ರೀವಿಯಸ್ ಇಯರ್ 7,500 ಇದೆ, ಕರೆಂಟ್ ಇಯರ್ 7,700 ಇದೆ. ಅಂದರೆ 200 ರುಪೀಸು ಕ್ಯಾಶು ಇನ್ಕ್ರೀಸ್ ಆಯಿತು. ಅದನ್ನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಂಡಿದ್ದೀವಿ. ಸೊ ಇದಾದಮೇಲೆ ಟೋಟಲ್ ಕರೆಂಟ್ ಅಸೆಟ್ಸ್ ಮಾಡ್ಕೊಂಡ್ವಿ. ಕರೆಂಟ್ ಅಸೆಟ್ಸ್ ಮತ್ತು ಕ್ಯಾಶ್ ಎರಡೂ ಕೊಟ್ಕೊಂಡ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಅದನ್ನು ಟೋಟಲ್ ಕರೆಂಟ್ ಅಸೆಟ್ಸ್ ಎ ಅಂತ ಹೇಳ್ತೀವಿ. 2,06,030 ಬಂತು. ಕರೆಂಟ್ ಇಯರ್ 1,78,430 ಬಂತು. ಅದೇ ಥರ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಇದೆ. ಈ ಪ್ರಾಬ್ಲಮಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಒಂದನ್ನೇ ಕೊಟ್ಟಿದ್ದಾರೆ ಲಯಬಿಲಿಟಿ ಸೈಡಲ್ಲಿ. ಸೊ ಕರೆಂಟ್ ಲಯಬಿಲಿಟಿ ಅಂತ ಪ್ರೀವಿಯಸ್ ಇಯರ್ 73,280 ಇದೆ, ಕರೆಂಟ್ ಇಯರ್ 52,660 ಇದೆ.
ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡೋಣ. ಸೊ ಕರೆಂಟ್ ಲಯಬಿಲಿಟೀಸ್ನ ಡೈರೆಕ್ಟಾಗಿ ತೊಗೊಳ್ಳೋಣ. ಕರೆಂಟ್ ಲಯಬಿಲಿಟಿ 73,280, 52,660. ಅಂದರೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಕರೆಂಟ್ ಇಯರ್. ಡಿಕ್ರೀಸ್ ಆದರೆ ಇಂಪ್ಯಾಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನಾಗುತ್ತೆ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಎಷ್ಟಾಯಿತು? 20,620 ಆಯಿತು. ಹಾಗಾದರೆ ನೆಕ್ಸ್ಟು ಟೋಟಲ್ ಕರೆಂಟ್ ಅಸೆಟ್ಸಿಂದ ಟೋಟಲ್ ಕರೆಂಟ್ ಲಯಬಿಲಿಟಿಯನ್ನು ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಬಂತು. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು? 2,06,030ಇಂದ 73,280 ಲೆಸ್ ಮಾಡಿದ್ರೆ 1,32,750 ಬಂತು. ಅದೇ ಥರ 1,78,430ಇಂದ 52,660 ಲೆಸ್ ಮಾಡಿದ್ರೆ 1,25,770 ಬಂತು. ಅಂದರೆ ವರ್ಕಿಂಗ್ ಕ್ಯಾಪಿಟಲು ನಮಗೆ ಕರೆಂಟ್ ಇಯರ್ ಏನಾಯಿತು? ಡಿಕ್ರೀಸ್ ಆಯಿತು. ವರ್ಕಿಂಗ್ ಕ್ಯಾಪಿಟಲು ಕರೆಂಟ್ ಇಯರ್ ಡಿಕ್ರೀಸ್ ಆದರೆ ಅದನ್ನು ನಾವು ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಹಾಗಾದರೆ 1,32,750ಇಂದ 1,25,770 ಲೆಸ್ ಮಾಡಿದ್ರೆ ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬರುತ್ತೆ? 6,980 ಬರುತ್ತೆ. ಇದು ಪೋಸ್ಟಿಂಗ್ ಮಾಡಾದಮೇಲೆ ಫಸ್ಟು ಪ್ರೀವಿಯಸ್ ಇಯರ್ ಮತ್ತು ಕರೆಂಟ್ ಇಯರ್ದು ಟೋಟಲ್ ಒಂದೇ ಬರುತ್ತೆ, 1,32,750 ಬರುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಕಾಲಮ್ ಟೋಟಲು ಒಂದೇ ಬರುತ್ತೆ, 27,800, 27,800 ಬರುತ್ತೆ. ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಟೋಟಲು 1,32,750 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಕೌಂಟ್ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ಪ್ರಿಪೇರ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾರ್ ದ ಇಯರ್ ವಾಸ್ ₹62,530 ಕೊಟ್ಟಿದ್ದಾರೆ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾರ್ ದ ಇಯರ್ ಕೊಟ್ಟಿದ್ದಾನೆ 62,530. ಇದರ ಜೊತೆಗೆ P&L ಅಕೌಂಟ್ ಕೊಟ್ಟಿದ್ದಾನೆ. ಪ್ರಾಬ್ಲಮಲ್ಲಿ ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಸೊ ನಾವು ಅದನ್ನು ಏನು ಮಾಡೋಣ? ಇಗ್ನೋರ್ ಮಾಡೋಣ. ಸೊ ಪ್ರಾಬ್ಲಮಲ್ಲಿ ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೊಟ್ಟಿರೋದ್ರಿಂದ ಇದನ್ನು ಇಗ್ನೋರ್ ಮಾಡೋಣ. ಅಥವಾ ಇದನ್ನು ತೊಗೊಂಡು ಮಾಡಬಹುದು. ಇದನ್ನು ತೊಗೊಂಡು ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ದೇರ್ಫೋರ್ ಇದನ್ನು ಇಗ್ನೋರ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಕೊಟ್ಟಿದ್ದಾನೆ ಲಯಬಿಲಿಟಿ ಸೈಡಲ್ಲಿ ಅದನ್ನೇ ತೊಗೊಂಡು ಮಾಡ್ಬೋದು. ಸೊ ಅದನ್ನೇ ತೊಗೊಂಡು ಮಾಡೋದಾದರೆ ಮೊದಲು ಏನು ಮಾಡೋಣ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿ, ಸೊ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಏನು ಮಾಡಿ? ಡೆಬಿಟ್ ಮಾಡಿ. ಎಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಬ್ಯಾಲೆನ್ಸು ಎಷ್ಟಿದೆ? 41,220. ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಮಾಡಿ 39,690. ಸೊ ಇದಾದಮೇಲೆ ನೆಕ್ಸ್ಟು ನಾವೇನು ಮಾಡಿದ್ದಾರೆ? ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ. ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೆ ನಾವು ಯಾವುದೇ ಅಡ್ಜಸ್ಟ್ಮೆಂಟು ಇದು ಈ ಪ್ರಾಬ್ಲಮಲ್ಲಿ ಇಲ್ಲ. ಡಿವಿಡೆಂಡ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಪೇಯ್ಡ್ ಹೇಳಿದ್ದಾರೆ, ಕಂಪನಿ ಪರ್ಚೇಸ್ ಹೇಳಿದೆ, ಮಿಷಿನರಿ ಕಾಸ್ಟಿಂಗು ಪರ್ಚೇಸ್ ಬಗ್ಗೆ ಹೇಳಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಗ್ಗೆ ಏನು ಹೇಳಿಲ್ಲ. ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ಏನೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಪ್ರೀವಿಯಸ್ ಇಯರು 1,48,500 ಇದೆ. ಕರೆಂಟ್ ಇಯರ್ ಏನಾಗಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಡಿಕ್ರೀಸ್ ಆಗಿದೆ. ಕರೆಂಟ್ ಇಯರು ಫಿಕ್ಸಡ್ ಅಸೆಟ್ಸ್ ಏನಾದರೂ ಡಿಕ್ರೀಸ್ ಆಗಿದ್ದರೆ ಅಡ್ಜಸ್ಟ್ಮೆಂಟಲ್ಲಿ ಏನೂ ಹೇಳಲಿಲ್ಲ ಅಂದರೆ ನಾವು ಏನಂತ ಟ್ರೀಟ್ ಮಾಡ್ತೀವಿ? ಅದನ್ನು ಡಿಪ್ರಿಸಿಯೇಷನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಬರುತ್ತೆ ಅಂದರೆ 1,48,500ಇಂದ 1,44,250 ಲೆಸ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಬರುತ್ತೆ ಅಂದರೆ 4,250 ಬರುತ್ತೆ. ಅಂದರೆ ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರ್ನ ಲೆಸ್ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಬರ್ತಾಯಿದೆ. ಅಂದರೆ ಕರೆಂಟ್ ಇಯರು ಫಿಕ್ಸಡ್ ಅಸೆಟ್ಸು ಡಿಕ್ರೀಸ್ ಆಗಿದರೆ ಅದನ್ನು ಡಿಪ್ರಿಸಿಯೇಷನ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ 20,760 ತೊಗೊಂಡಿದ್ದೀವಿ. ಇದು ಹೇಗೆ ಬರುತ್ತೆ ಅನ್ನೋದನ್ನ ನಾವು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ನ ಪ್ರಿಪೇರ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ಗೆ ಬಂದರೆ ಫಸ್ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅನ್ನೋದು ಒಂದು ಅಸೆಟ್ಟು. ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಮಾಡಿ 1,12,950. ಅದೇ ಥರ ಕ್ಲೋಸಿಂಗ್ ಬ್ಯಾಲೆನ್ಸ್ 1,16,200 ಕ್ರೆಡಿಟ್ ಮಾಡಿ. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಮಾಡಿ. ಅದಾದಮೇಲೆ ಈ ಪ್ರಾಬ್ಲಮಲ್ಲಿ 2 ಕಾನ್ಸೆಪ್ಟ್ ಹೇಳಿದ್ದಾನೆ. ಯಾವುದ್ಯಾವುದು ಅಂದರೆ ಮೊದಲನೇದು ಅಡ್ಜಸ್ಟ್ಮೆಂಟ್ ನಂಬರ್ ನೋಡಿ. ಲಾಸ್ಟ್ ಅಡ್ಜಸ್ಟ್ಮೆಂಟಿಗೆ ಬರೋಣ.
ಇಟ್ ಪರ್ಚೇಸಸ್ ಮಿಷಿನರಿ ಕಾಸ್ಟಿಂಗ್ ₹5,650 ಡ್ಯೂರಿಂಗ್ ದ ಇಯರ್. ಅಂದರೆ ಮಿಷಿನರಿ ಪರ್ಚೇಸ್ ಆಗಿದೆ. ಮಿಷಿನರಿ ಪರ್ಚೇಸ್ ಆಗಿದರೆ ನಾವು ಏನು ಎಂಟ್ರಿ ಪಾಸ್ ಮಾಡ್ತೀವಿ? ಮಿಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಮಿಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೋಡಿ, ಮಿಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಪ್ಲಾಂಟ್ ಮಿಷಿನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ವಿತಿನ್ ಬ್ರ್ಯಾಕೆಟ್ ಪರ್ಚೇಸ್ ಎಷ್ಟಿದೆ? 5,650 ಬಂದಿದೆ. ಓಪನಿಂಗ್ ಡೆಬಿಟ್ ಮಾಡಿದ್ವಿ, ಕ್ಯಾಶ್ ಪರ್ಚೇಸ್ನ ಡೆಬಿಟ್ ಮಾಡಿದ್ವಿ, ಕ್ಲೋಸಿಂಗನ್ನು ಕ್ರೆಡಿಟ್ ಮಾಡಿದ್ವಿ. ಹಾಗಾದರೆ ಇನ್ನೊಂದು ಯಾವುದಿದೆ? ಶೇರ್ ಕ್ಯಾಪಿಟಲ್ 18,360 ಅಂತ ಇದೆ. ಹಾಗಾದರೆ ಅಡ್ಜಸ್ಟ್ಮೆಂಟ್ ಇರಬೇಕು. ನೋಡೋಣ ಏನಿದೆ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ನಂಬರ್ 4ಗೆ ಬನ್ನಿ. ಡ್ಯೂರಿಂಗ್ ದ ಇಯರ್ ದ ಕಂಪನಿ ಪರ್ಚೇಸ್ಡ್ ಅನದರ್ ಕಂಪನಿ ಆ್ಯಂಡ್ ಪೇಯ್ಡ್ ₹60,000 ಇನ್ ಶೇರ್ ಕ್ಯಾಪಿಟಲ್. 2004 ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಅನದರ್ ಕಂಪನಿ ಜೊತೆ. ಅದನ್ನು ಪೇಮೆಂಟ್ ಹೇಗೆ ಮಾಡ್ತಾ ಇದೆ? 60,000 ಶೇರ್ ಕ್ಯಾಪಿಟಲಲ್ಲಿ ಪೇಮೆಂಟ್ ಮಾಡ್ತಾ ಇದೆ. ಹಾಗಾದರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಏನಾಗಿದೆ ನೋಡೋಣ. ಎಸ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರೀವಿಯಸ್ ಇಯರ್ 2,15,000 ಇದೆ, ಕರೆಂಟ್ ಇಯರ್ 2,75,000 ಇದೆ. 2,75,000 ಇಂದ 2,15,000 ಲೆಸ್ ಮಾಡಿದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟಾಯಿತು? 60,000 ಆಯಿತು. ಹಾಗಾದರೆ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲೂ ಎಷ್ಟು ಹೇಳಿದ್ದಾನೆ? ಶೇರ್ ಕ್ಯಾಪಿಟಲು 60,000 ಹೇಳಿದ್ದಾನೆ. ಎಸ್, 60,000 ಹೇಳಿದ್ದಾನೆ. ಹಾಗಾದರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಏನು 60,000 ಇದೆ. ಫ್ರಮ್ ದ 60,000 rupees ದ ಕಂಪನಿ ಅಕ್ವೈರ್ಡ್ ಸ್ಟಾಕ್ ₹21,640. 60,000 ರೂಪಾಯಿ ಶೇರ್ ಕ್ಯಾಪಿಟಲಿಂದ ಕಂಪನಿ ಏನು ಅಕ್ವೈರ್ ಮಾಡ್ತಾ ಇದೆ? ಶೇರ್ ಕ್ಯಾಪಿಟಲಿಂದ 21,640 ಸ್ಟಾಕನ್ನು ಅಕ್ವೈರ್ ಮಾಡ್ತಾ ಇದೆ. 21,640 ಸ್ಟಾಕನ್ನು ಅಕ್ವೈರ್ ಮಾಡ್ತಾ ಇದೆ. ಪ್ಲ್ಯಾಂಟನ್ನು 18,360 ಪ್ಲ್ಯಾಂಟನ್ನು ಅಕ್ವೈರ್ ಮಾಡ್ತಾ ಇದೆ. ಪ್ಲ್ಯಾಂಟ್ ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಅಕ್ವೈರ್ ಮಾಡ್ತಾ ಇದೆ. ಹಾಗಾದರೆ 21,640 ಪ್ಲಸ್ 18,360 ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 40,000 ಬರುತ್ತೆ. ಆದರೆ ಅಕ್ವೈರ್ ಮಾಡ್ತಾ ಇರೋದು ಕಂಪ್ನಿ ಯಾವುದರಿಂದ ಅಕ್ವೈರ್ ಮಾಡ್ತಾ ಇದೆ? ಶೇರ್ ಕ್ಯಾಪಿಟಲಿಂದ ಅಕ್ವೈರ್ ಮಾಡ್ತಾ ಇದೆ. ಶೇರ್ ಕ್ಯಾಪಿಟಲಿಂದ ಇವೆರಡು ಅಕ್ವೈರ್ ಮಾಡಿದ್ರೆ ಕಾಸ್ಟ್ ಎಷ್ಟಾಗ್ತಾ ಇದೆ? 40,000 ಆಗ್ತಾ ಇದೆ. ಹಾಗಾದರೆ 60,000 ಮೈನಸ್ 40,000 ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 20,000 ಬರುತ್ತೆ. ಹಾಗಾದರೆ ಈ ಬ್ಯಾಲೆನ್ಸಿಂಗ್ ಫಿಗರ್ 20,000ನ ಕಂಪನಿ ಏನು ಅಕ್ವೈರ್ ಮಾಡ್ಕೊಳುತ್ತೆ ಈ ಪ್ರಾಬ್ಲಮಲ್ಲಿ ಅಂದರೆ ಗುಡ್ ವಿಲನ್ನು ಅಕ್ವೈರ್ ಮಾಡ್ಕೊಳುತ್ತೆ. ಅಂದರೆ ಕಂಪನಿ ಪ್ರಾಬ್ಲಮಲ್ಲಿ ಎಸ್ ನೋಡಿ, ಗುಡ್ ವಿಲ್ ಓಪನಿಂಗ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಮಾತ್ರ ಕೊಟ್ಟಿದ್ದಾನೆ. ಓಪನಿಂಗ್ ಇಲ್ಲ, ಕ್ಲೋಸಿಂಗ್ ಇದೆ ಅಂದರೆ ಪ್ರೀವಿಯಸ್ ಇಯರ್ ಇಲ್ಲ, ಕರೆಂಟ್ ಇಯರ್ ಇದೆ ಅಂದರೆ ಹಾಗಾದರೆ ಕಂಪನಿ ಏನು ಪರ್ಚೇಸ್ ಮಾಡ್ತಾ ಇದೆ? ಗುಡ್ ವಿಲನ್ನು ಪರ್ಚೇಸ್ ಮಾಡ್ತಾ ಇದೆ. ನೋಡಿ, 20,000 ಇದೆ. ಹಾಗಾದರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು? 20,000 ಬಂತು. ಗುಡ್ ವಿಲ್ ಎಷ್ಟಿದೆ? 20,000 ಬರ್ತಾ ಇದೆ. ಹಾಗಾದರೆ ಗುಡ್ ವಿಲ್ನ ಪರ್ಚೇಸ್ ಮಾಡ್ತಾ ಇದೆ ಕಂಪ್ನಿ. ಹಾಗಾದರೆ ಕಂಪ್ನಿ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಮಿಷಿನರಿನ ಪರ್ಚೇಸ್ ಮಾಡ್ತೀವಿ. ಹಾಗಾದರೆ ಎಂಟ್ರಿ ಏನು ಪಾಸ್ ಮಾಡ್ತೀವಿ? ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 18,360 ಬಂತು. ಹಾಗಾದರೆ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಕೌಂಟಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ. ಎಷ್ಟು ಬರ್ತಾಯಿದೆ ಡೆಬಿಟ್ ಸೈಡು? 1,36,960 ಬಂತು. ಹಾಗಾದರೆ ಡೆಬಿಟ್ ಸೈಡು 1,36,960 ಅಂತ, ಕ್ರೆಡಿಟಲ್ಲಿ 1,16,200 ಇದೆ. ಅದನ್ನು ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 20,760 ಬರುತ್ತೆ. ಆ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಟ್ರೀಟ್ ಮಾಡ್ತೀವಿ? ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಆ ಡಿಪ್ರಿಸಿಯೇಷನ್ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್. ಹಾಗಾದರೆ ನಾವು ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಬಂದರೆ ಡಿಪ್ರಿಸಿಯೇಷನ್ನ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಷ್ಟು ನೋಡಿದ್ವಿ? 20,760 ತೊಗೊಂಡಿದ್ದೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ತೊಗೊಂಡಿದ್ದೀವಿ? 4,250 ತೊಗೊಂಡಿದ್ದೀವಿ. ಇನ್ನು ಮೂರನೇ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 35,000. ಇದು ಹೇಗೆ ತೊಗೊಂಡ್ವಿ ಅನ್ನೋದಕ್ಕೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅನ್ನೋದು ಲಯಬಿಲಿಟಿ. ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾನೆ? ಪ್ರೀವಿಯಸ್ ಇಯರ್ 40, ಕರೆಂಟ್ ಇಯರ್ 50,000 ಕೊಟ್ಟಿದ್ದಾರೆ. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ? ಡ್ಯೂರಿಂಗ್ ದ ಇಯರ್ ದ ಕಂಪನಿ ಪೇಯ್ಡ್ ಟ್ಯಾಕ್ಸ್ ₹25,000. ಕಂಪನಿ ಟ್ಯಾಕ್ಸ್ ಎಷ್ಟು ಪೇಯ್ಡ್ ಮಾಡಿದೆ? 25,000 ಪೇ ಮಾಡಿದೆ. ಹಾಗಾದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಿಗೆ ಬರೋಣ. ಎಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಪ್ರೀವಿಯಸ್ ಇಯರ್ ಕ್ರೆಡಿಟ್ ಮಾಡಿದ್ದೀವಿ 40,000,
ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ದೀವಿ 50,000. ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ದಾರೆ ಎಷ್ಟು 25,000. ಟ್ಯಾಕ್ಸ್ ಪೇಯ್ಡ್ ಆದರೆ ಎಂಟ್ರಿ ಪಾಸ್ ಮಾಡ್ತೀವಿ, ಟ್ಯಾಕ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ವಿತಿನ್ ಬ್ರಾಕೆಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ವಿ 25,000. ಸೊ ಡೆಬಿಟ್ ಸೈಡ್ ನಮಗೆ ಟೋಟಲ್ ಬಂತು, ಎಷ್ಟು ಬಂತು ಡೆಬಿಟ್ ಸೈಡ್ ಟೋಟಲ್ 75,000 ಬಂತು. ಹಾಗಾದರೆ ಈ 75,000ಇಂದ ಪ್ರೀವಿಯಸ್ ಇಯರ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ 40,000 ಏನಿದೆ ಅದನ್ನು ಕಳೆದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ 35,000 ಬರುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಹೇಳ್ತೀವಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಅಂದರೆ ಪ್ರಾವಿಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ನಾವು, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡ್ತೀವಿ. ಹಾಗಾದರೆ ಎಂಟ್ರಿ ಪಾಸ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಹಾಗಾದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಬಂತು 35,000 ಬಂತು. ಹಾಗಾದರೆ ಈ 35,000 ನಾವೇನು ಮಾಡಿದ್ದೀವಿ, ಅಡ್ಜಸ್ಟೆಡ್ P&L ಅಕೌಂಟ್ಗೆ ಪೋಸ್ಟಿಂಗ್ ಮಾಡಿದ್ದೀವಿ. ಎಸ್ 35,000. ಸೊ ಇದಾದಮೇಲೆ ಡಿವಿಡೆಂಟ್ ಇದೆ 26,000. ಸೊ ಈ ಡಿವಿಡೆಂಟ್ನ ಪ್ರಾಬ್ಲಮ್ ಅಡ್ಜಸ್ಟ್ಮೆಂಟಲ್ಲೇ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಅಡ್ಜಸ್ಟ್ಮೆಂಟ್ ಡಿವಿಡೆಂಟ್ ಆಫ್ ₹26,000 ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 2004 ಅಂತ. ಹಾಗಾದರೆ ಡಿವಿಡೆಂಟ್ ಎಷ್ಟು ಕೊಟ್ಟಿದ್ದಾರೆ 26,000 ಕೊಟ್ಟಿದ್ದಾರೆ. ಹಾಗಾದರೆ ಅಡ್ಜಸ್ಟೆಡ್ P&L ಅಕೌಂಟಿಗೆ ಬಂದರೆ ನಾವು ಒಂದು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4,250 ಹೇಗೆ ಬಂತು ಅನ್ನೋದನ್ನ ಹೇಳಿದ್ದೀನಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ 20,760 ಹೇಗೆ ಬಂತು ಅಂತ ಹೇಳಿದ್ದೀನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಹೇಗೆ ಬಂತು ಅಂತ ಹೇಳಿದ್ದೀನಿ. ಡಿವಿಡೆಂಟ್ 26,000 ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ದೀನಿ. ದೆನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ನ ಕ್ರೆಡಿಟ್ ಮಾಡಿದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ. ಹಾಗಾದರೆ ನಮಗೆ ಡೆಬಿಟ್ ಸೈಡ್ ಟೋಟಲ್ ಬರ್ತಾಯಿದೆ, ಜಾಸ್ತಿ ಬರ್ತಾಯಿದೆ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ಗಿಂತ ಜಾಸ್ತಿ ಬರ್ತಾಯಿದೆ. ಹಾಗಾದರೆ ಡೆಬಿಟ್ ಸೈಡ್ ಟೋಟಲ್ ಎಷ್ಟಿದೆ 1,27,230 ಇದೆ. ಈ 1,27,230ಇಂದ 39,690 ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತಾ ಇದೆ 87,540 ಬರ್ತಾ ಇದೆ. ಈ ಬ್ಯಾಲೆನ್ಸಿಂಗ್ ಫಿಗರ್ನ ನಾವೇನಂತ ಕರಿತೀವಿ, ಫಂಡ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕರಿತೇವೆ. ಸೊ ಇದಾದಮೇಲೆ ನಾವು ಒಂದು ಮಿಷನರಿ ಅಕೌಂಟ್ನ ಪ್ರಿಪೇರ್ ಮಾಡಿದ್ದು ಗೊತ್ತಾಯಿತು. ದೆನ್ ಎರಡನೇದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದು ಗೊತ್ತಾಯಿತು. ಇನ್ನು ಮೂರನೇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋದನ್ನ ತಿಳ್ಕೊಳ್ಳೋಣ. ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲನ್ನು ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರುತ್ತೆ. ಎಷ್ಟು ಕೊಟ್ಟಿದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ನೋಡೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಪನಿಂಗ್ 2,15,000 ಇದೆ, ಕ್ಲೋಸಿಂಗ್ 2,75,000 ಇದೆ. ಸೊ ಫಸ್ಟು ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ. ಎಸ್, ಈಕ್ವಿಟಿ ಶೇರ್ ಕ್ಯಾಪಿಟಲಿಗೆ ಬಂದರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಬಂದರೆ ಓಪನಿಂಗ್ ಕ್ರೆಡಿಟ್ ಮಾಡಿದ್ದೀವಿ, ಕ್ಲೋಸಿಂಗ್ ಡೆಬಿಟ್ ಮಾಡಿದ್ದೀವಿ. 2,15,000 ಪೋಸ್ಟಿಂಗ್ ಮಾಡಿದ್ದೀವಿ, 2,75,000 ಪೋಸ್ಟಿಂಗ್ ಮಾಡಿದ್ದೀವಿ. ಸೊ ಇದರ ಡಿಫ್ರೆನ್ಸ್ ಎಷ್ಟು ಬಂತು 60,000 ಬಂತು ಅಂತ ನಾನು ಆಲ್ರೆಡಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದೀನಿ. ಈ 60,000ಇಂದ ಕಂಪ್ನಿ ಏನೇನು ಪರ್ಚೇಸ್ ಮಾಡ್ತಾಯಿದೆ, ಸ್ಟಾಕು, ಪ್ಲಾಂಟ್ ಆ್ಯಂಡ್ ಮಿಷನರಿ ಮತ್ತು ಬ್ಯಾಲೆನ್ಸಿಂಗ್ ಫಿಗರ್ನ ಏನು ಪರ್ಚೇಸ್ ಮಾಡುತ್ತೆ ಅಂತ ಹೇಳಿದ್ದೀನಿ, ಗುಡ್ ವಿಲ್ ಪರ್ಚೇಸ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಹಾಗಾದರೆ ಪರ್ಚೇಸ್ ಮಾಡಿದ್ರೆ ಎಂಟ್ರಿ ಪಾಸ್ ಮಾಡ್ತೀವಿ, ಸ್ಟಾಕ್ ಅಕೌಂಟ್ ಡೇಟಾ, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಡೇಟಾ, ಗುಡ್ ವಿಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಏನಿಂದ ಪರ್ಚೇಸ್ ಮಾಡಿದ್ದು ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ 21,640, 18,360, 20,000. ಆವಾಗ ನಾವು ಪೋಸ್ಟಿಂಗ್ ಮಾಡಾದ್ಮೇಲೆ ಡೆಬಿಟ್ ಸೈಡ್ 2,75,000 ಬರುತ್ತೆ, ಕ್ರೆಡಿಟ್ ಸೈಡ್ನು 2,75,000 ಬರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಟ್ಯಾಲಿ ಆಗುತ್ತೆ, ಎರಡೂ ಕಡೆ ಸೇಮ್ ಬರುತ್ತೆ. ಇದಾದಮೇಲೆ ಗುಡ್ ವಿಲ್ ಅಕೌಂಟ್ ಒಂದನ್ನು ಪ್ರಿಪೇರ್ ಮಾಡೋಣ. ಈ ಗುಡ್ ವಿಲ್ಲಿಗೆ ಬಂದೆ ಪ್ರಾಬ್ಲಮ್. ಫಸ್ಟ್ ಗುಡ್ ವಿಲ್ ನೋಡಿ. ಗುಡ್ ವಿಲ್ ಓಪನಿಂಗ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಓಪನಿಂಗ್ ನಿಲ್, ಕ್ಲೋಸಿಂಗ್ 20,000 ಕೊಟ್ಟಿದ್ದಾರೆ. ಹಾಗಾದರೆ ಮೊದಲು ಗುಡ್ ವಿಲ್ ಅದರ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ. ಗುಡ್ ವಿಲ್ ಅಕೌಂಟಿಗೆ ಬಂದರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ಯಾಕ್ ಟು ನಿಲ್, ಕ್ಲೋಸಿಂಗ್ ಬ್ಯಾಲೆನ್ಸ್ 20,000. ಕಂಪನಿ ಗುಡ್ ವಿಲನ್ನು ಪರ್ಚೇಸ್ ಮಾಡ್ತೀವಿ. ಗುಡ್ ವಿಲನ್ನು ಪರ್ಚೇಸ್ ಮಾಡಿದ್ರೆ ಎಂಟ್ರಿ ಪಾಸ್ ಮಾಡ್ತೀವಿ, ಗುಡ್ ವಿಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟರಲ್ಲಿ ಪರ್ಚೇಸ್ ಮಾಡ್ತು 20,000. ಹಾಗಾದರೆ ಗುಡ್ ವಿಲ್ ಅಕೌಂಟು ಏನಾಯಿತು 20,000 ಟ್ಯಾಲಿ ಆಯಿತು. ಸೊ ನಮಗೆ ಗುಡ್ ವಿಲ್ ಅಕೌಂಟ್ ಮಾಡೋದು ಗೊತ್ತಾಯಿತು. ಆದಮೇಲಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಮಾಡೋದು ಗೊತ್ತಾಯಿತು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದು ಗೊತ್ತಾಯಿತು. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಪ್ರಿಪೇರ್ ಮಾಡಿದ್ದು ಗೊತ್ತಾಯಿತು. ಹಾಗಾದರೆ ನಾವು ಫೈನಲಾಗಿ ಏನು ಪ್ರಿಪೇರ್ ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 2004 ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ಸ್, ಅಮೌಂಟ್ ಕಾಲಮ್. ಮೊದಲು ಸೋರ್ಸಸ್ ಆಫ್ ಫಂಡ್ಸ್.
ಫಸ್ಟು ಸೋರ್ಸಸ್ ಆಫ್ ಫಂಡ್ಸಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್ ಅಡ್ಜಸ್ಟೆಡ್ ಪೇಂಡಲ್ ಅಕೌಂಟಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಫಂಡ್ಸ್ ಫ್ರಮ್ ಆಪರೇಷನ್ ತೊಗೊಂಡಿದ್ದೀನಿ 87,540. ಎರಡನೇದು ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಯಾವ ರೀತಿ ಅದು ಬಂತು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ, ಅದು ತೊಗೊಂಡಿದ್ದೀನಿ. ಇನ್ನು ಸ್ಟಾಕ್ ಅಕ್ವೈರ್ಡ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾಕ್ ಅನ್ನೋದು ಕರೆಂಟ್ ಅಸೆಟ್ಸ್ನ ಅಕ್ವೈರ್ ಮಾಡಿದ್ರೆ ಅದು ಇನ್ಫ್ಲೋ ಫಾರ್ ದ ಬಿಸ್ನೆಸ್ ಆಗುತ್ತೆ, ಆದರೆ ಅದು ನಮಗೆ ಸೋರ್ಸಸ್ ಆಗುತ್ತೆ. ಸೊ ಅದನ್ನು ಸೋರ್ಸಸ್ ಕಾಲಮಲ್ಲಿ ಸೋರ್ಸಸ್ ಆಫ್ ಫಂಡಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಸ್ಟಾಕ್ ಅಕ್ವೈರ್ಡನ್ನು 21,640. ಈ ಮೂರನ್ನು ಟೋಟಲ್ ಮಾಡಿದ್ರೆ ನಮಗೆ 1,16,160 ಬರುತ್ತೆ ಸೋರ್ಸಸ್ ಆಫ್ ಫಂಡ್. ಅದೇ ಥರ ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಫಂಡಿಗೆ ಬಂದರೆ, ಅಪ್ಲಿಕೇಶನ್ ಆಫ್ ಫಂಡ್ಸಲ್ಲಿ ಫಸ್ಟು ನಾವು ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಕ್ಯಾಶಲ್ಲಿ ಪರ್ಚೇಸ್ ಮಾಡಿರ್ತೀವಲ್ಲ ಅದನ್ನು ತೊಗೊತೀವಿ 5,650. ಇನ್ನು ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಅದನ್ನು ನಾವು ತೊಗೊಳೋದಿಲ್ಲ. ಡಿವಿಡೆಂಡ್ ಪೇಯ್ಡ್ 26,000 ತೊಗೊಳ್ತೀವಿ. ದೆನ್ ಬ್ಯಾಂಕ್ ಲೋನ್ ಪೇಯ್ಡ್, ಡಿವಿಡೆಂಡ್ ಪೇಯ್ಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 26,000, ಅದು ತೊಗೊಂಡಿದ್ದೀವಿ. ಬ್ಯಾಂಕ್ ಲೋನ್ ಪೇಯ್ಡ್ 59,510 ಹೇಗೆ ತೊಗೊಂಡ್ವಿ ಅಂದರೆ, ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ ಲೋನ್ ಕೊಟ್ಟಿದ್ದಾನೆ. ಎಸ್, ಬ್ಯಾಂಕ್ ಲೋನ್ ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಕೊಟ್ಟಿಲ್ಲ ಅಂದರೆ ಬ್ಯಾಂಕ್ ಲೋನ್ ಏನಾಗಿರುತ್ತೆ, ಪೇಯ್ಡ್ ಆಗಿರುತ್ತೆ. ಹಾಗಾದರೆ ಅಪ್ಲಿಕೇಶನಲ್ಲಿ ಬ್ಯಾಂಕ್ ಲೋನ್ ಪೇಯ್ಡ್ 59,510 ತೊಗೊಂಡಿದ್ದೀವಿ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂಥೇಳಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ 25,000. ಜೊತೆಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಲ್ಲಿ ಇನ್ಕಮ್ ಟ್ಯಾಕ್ಸ್ನ ಯಾವ ರೀತಿ ಪೋಸ್ಟಿಂಗ್ ಮಾಡಿದ್ದೀವಿ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ, 25,000 ತಗೊಂಡಿದ್ದೀನಿ. ಇವು 4 ಟೋಟಲ್ ಮಾಡಿದ್ರೆ ಅಪ್ಲಿಕೇಶನ್ ಆಫ್ ಫಂಡ್ ಎಷ್ಟು ಬರುತ್ತೆ, 1,16,160 ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.